ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ಒಂದು ದೃಶ್ಯವನ್ನು ಗಮನಿಸಿದ್ರಿ, ಎಂಥವರನ್ನೂ ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ. ಸದ್ಯ ಈ ದೃಶ್ಯ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಘಟನೆ ಕೇರಳಂನ ವೈನಾಡಿಗೆ ಸಂಬಂಧಪಟ್ಟಿದ್ದು. ಬಂಧುಗಳೇ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅಲ್ಲಿ ಏನಾಗಿದ್ದು, ಯಾವ ರೀತಿಯಾದಂಥ ದುರಂತ ಅಂತ. ಅದಕ್ಕೂ ಮುನ್ನ ನಾವೆಲ್ಲರೂ ಕೂಡ ಹೇಗೆ ಅಂದ್ಕೊಂಡು ಬಿಟ್ಟಿದ್ದೀವಿ ಅಂದರೆ, ಪ್ರಕೃತಿಗಿಂತ ನಾವೆಲ್ಲರೂ ಕೂಡ ದೊಡ್ಡವರು ಅಂತ. ಪ್ರಕೃತಿಯನ್ನು ಹೇಗೆ ಬೇಕಾದರೂ ನಾವು ಆಟಾಡಿಸ್ಬೋದು, ನಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡು ಬಿಟ್ಟಿದ್ದೀವಿ. ಆ ಕಾರಣಕ್ಕಾಗಿ ನಿರಂತರವಾಗಿ ಪ್ರಕೃತಿ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದೀವಿ. ಅದಕ್ಕೆ ಇಟ್ಟಿರುವಂಥ ಹೆಸರೇನು ಹೇಳಿ? ಅಭಿವೃದ್ಧಿ ಎನ್ನುವಂಥ ಹೆಸರು. ಅದೇ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆಯಿಂದ ಹಿಡಿದು ಮಾಡಬಾರ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೇವೆ. ಆ ಪ್ರಕೃತಿ ತಾನೇ ಎಷ್ಟು ದಿನಗಳ ಕಾಲ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ? ಒಂದಲ್ಲ ಒಂದು ದಿನ ನಮಗೆ ತಿರುಗಿಸಿ ಕೊಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ನಮಗೆ ತಡ್ಕೊಳ್ಳೋಕ್ಕಾಗಬಾರ್ದು. ಈಗ ಸದ್ಯ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಿರೋದು ಕೂಡ ಇದೇ ವೈನಾಡಿನ ವಿಚಾರಕ್ಕೆ ನಾವು ಬರೋದಾದರೆ, ಆ ವೈನಾಡಿನ ಪ್ರದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಲ್ಲಿನ ಭೂ ಪರಿಸರ ಅಥವಾ ಭೂ ಪ್ರದೇಶ ಯಾವ ರೀತಿಯಾಗಿದೆ ಅಂತ ಹೇಳಿ, ಅತ್ಯಂತ ಸೂಕ್ಷ್ಮ ಅಂತ ಹೇಳಿ ಕರಿತೀವಿ. ಅಂತಹ ಪ್ರದೇಶದಲ್ಲಿ ಮನುಷ್ಯ ಅಥವಾ ನಾವೇನು ಮಾಡಿಬಿಟ್ವಿ, ಕಂಡಲ್ಲಿ ರೆಸಾರ್ಟು, ಕಂಡಲ್ಲಿ ಹೋಮ್ ಸ್ಟೇ, ಕಂಡಲ್ಲಿ ಮನೆ, ಬೆಟ್ಟ ಕೊರಿ, ಅದನ್ನು ಕೊರಿ, ಏನು ಬೇಕು ಎಲ್ಲವನ್ನೂ ಕೂಡ ಮಾಡು, ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದ್ವಿ. ಅದರ ಪರಿಣಾಮವನ್ನು ವೈನಾಡಿನ ಜನ ನಿರಂತರವಾಗಿ ಫೇಸ್ ಮಾಡ್ತಿದ್ದಾರೆ. 2 ವರ್ಷ ಆಯಿತು. ಆ ದುರಂತವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. 300ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದು, 150ಕ್ಕೂ ಅಧಿಕ ಮಂದಿ ಇವತ್ತಿಗೂ ಕೂಡ ನಾಪತ್ತೆ ಎನ್ನುವಂಥ ಆ ಪಟ್ಟಿ ಇದೆ. ಅವರೆಲ್ಲಿ ಹೋದ್ರು, ಏನು ಎತ್ತ ಅದ್ರ ಇದೇ ಇಲ್ಲ, ಸಣ್ಣ ಸುಳಿವೇ ಇಲ್ಲ. ಆ ರೀತಿಯಾಗಿ ಜನ ನಾಪತ್ತೆ ಆಗಿಬಿಟ್ರು. ಚೂರಲ್ಮಲ ಹಾಗೆ ಮುಂಡಕೈ ಎನ್ನುವಂಥ ಪ್ರದೇಶದಲ್ಲಿ ನಡೆದಂಥ ದುರಂತ. ಅದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ವೈನಾಡು ಭಾಗದ ಜನಕ್ಕೆ ಆಗ್ತಾ ಇಲ್ಲ. ಅದರ ನಡುವೆ ಇವತ್ತು ಮತ್ತೊಂದು ಘಟನೆ ಸಂಭವಿಸಿದೆ. ಇದು ಸ್ವಲ್ಪ ವಿಭಿನ್ನವಾಗಿರುವಂಥ ಘಟನೆ. ಇದೊಂದು ರೀತಿಯಲ್ಲಿ ಮಾನವ ನಿರ್ಮಿತ ದುರಂತ ಅಥವಾ ಮನುಷ್ಯರಿಂದಲೇ ಆಗಿರುವಂತಹ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನು ಅಂತ ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಆ ದೃಶ್ಯವನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಯಾವ ರೀತಿಯಾಗಿದೆ ಅಂತ ಹೇಳಿ. ನೀವು ನೋಡ್ತಿರುವ ಹಾಗೆ ಅಲ್ಲಿ ಒಂದು ಟ್ಯಾಂಕರ್ ನೋಡಿ ಮುಂದೆ ಪಾಸ್ ಆಗ್ತಾ ಇದೆ. ಆ ಟ್ಯಾಂಕರ್ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಜನ ನಿಂತ್ಕೊಂಡಿದ್ದಾರೆ. ಏನೂ ಆಗಿಲ್ಲ ಎನ್ನುವ ರೀತಿಯಲ್ಲಿ ಆರಾಮಾಗಿ ನಿಂತ್ಕೊಂಡಿದ್ದಾರೆ. ಹಾಗೆ ನಿಧಾನಕ್ಕೆ ಮೇಲಿಂದ ಮಣ್ಣು ಜಾರಿ ಬರೋದಕ್ಕೆ ಶುರುವಾಗುತ್ತೆ. ಮೊದಲಿಗೆ ಯಾರಿಗೂ ಅಂದಾಜಾಗಲಿಲ್ಲ ಮಣ್ಣು ಅಷ್ಟರ ಮಟ್ಟಿಗೆ ಬರಬಹುದು ಅಂತೇಳಿ. ಹೀಗಾಗಿ ಇಲ್ಲಿದ್ದಂಥ ಜನ ಏನು ಅಂತ ನೋಡೋದಕ್ಕೆ ಸೀದಾ ಮುಂದೆ ಓಡಿ ಹೋಗಿದ್ದಾರೆ. ಸ್ವಲ್ಪ ದೂರದಲ್ಲಿ ನಿಮಗೊಂದು ಬಸ್ ಕಾಣಿಸ್ತಾ ಇದೆ ನೋಡಿ. ಬಸ್ ಕೂಡ ಅಲ್ಲಿ ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಬಸ್ನ ಹಿಂದ್ಗಡೆ ಒಂದು ಟ್ಯಾಂಕರ್ ಇದೆ. ಇದ್ದಕ್ಕಿದ್ದ ಹಾಗೆ ಮಣ್ಣಿನ ವೇಗ ಜಾಸ್ತಿ ಆಗುತ್ತೆ. ಆ ಕಡೆ ಬಸ್ ನೋಡಿ, ಬಸ್ ಕೊಚ್ಕೊಂಡೇ ಹೋಗ್ಬಿಡ್ತು ಪೂರ್ತಿ. ಇದನ್ನು ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಇಷ್ಟು ದೂರ ಮಣ್ಣು ಬರಬಹುದು ಅಂತೇಳಿ. ಆದರೆ ಆ ಮಣ್ಣು ಅಷ್ಟು ತೂಕವಾಗಿರುವಂಥ ಟ್ಯಾಂಕರ್ನೇ ಎಳ್ಕೊಂಡು ಬಂದುಬಿಡುತ್ತೆ. ಇಲ್ಲಿ ಇದ್ದಂಥ ಜನರು ಕೂಡ ಟ್ಯಾಂಕರ್ನ ಅಡಿಯಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಂತಹ ಭೀಕರವಾದಂಥ ದೃಶ್ಯ ಅನ್ನೋದನ್ನು ಗಮನಿಸಿ. ಎಲ್ಲಿ ಏನು ಎತ್ತ ಅನ್ನುವಂಥ ವಿವರವನ್ನು ನೋಡ್ತಾ ಹೋಗೋದಾದ್ರೆ ಅಥವಾ ಯಾಕಾಯಿತು ಅನ್ನೋದನ್ನು ಗಮನಿಸ್ತಾ ಹೋಗೋದಾದ್ರೆ, ಇದು ಕೇರಳಂನ ವೈನಾಡು ಜಿಲ್ಲೆಯ ಮೇಪ್ಪಾಡಿ ಸಮೀಪದ ಕಲ್ಲಾಡಿ ಎನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲಿ ಕೊಯ್ಕೋಡ್ ಹಾಗೆ ವೈನಾಡು ಜಿಲ್ಲೆಯನ್ನು ಸಂಪರ್ಕಿಸುವಂಥ ವೈನಾಡು ಟನಲ್ ರೋಡ್ ಪ್ರಾಜೆಕ್ಟ್ ನಡೀತಾ ಇದೆ. ಅಲ್ಲೊಂದು ಮೀನಾಕ್ಷಿ ಬ್ರಿಡ್ಜ್ ಅಥವಾ ಮೀನಾಕ್ಷಿ ಸೇತುವೆ ಇದೆ. ಅದರ ಸಮೀಪದಲ್ಲೇ ಆ ಸುರಂಗವನ್ನು ಕೊರೆಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಕಾಮಗಾರಿ ನಡೀತಾ ಇದೆ. ಕಾರ್ಮಿಕರು ಇವತ್ತೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಅವರಲ್ಲೊಂದಷ್ಟು ಶೆಡ್ ಹಾಕೊಂಡು ಮನೆಯನ್ನು ಕೂಡ ಕಟ್ಕೊಂಡಿದ್ರು. ಎಲ್ಲವೂ ಕೂಡ ಆರಾಮಾಗಿತ್ತು. ಆದರೆ ಕೇರಳದಲ್ಲಿ ಏನಾಗ್ತಿದೆ ಅಂದ್ರೆ, ಮೇಘ ಸ್ಫೋಟವೇ ಸಂಭವಿಸಿ ಬಿಟ್ಟಿದೆ. ಅಂದ್ರೆ 24 ಗಂಟೆಯಲ್ಲಿ ಆ ಭಾಗದಲ್ಲಿ 265 ಮಿಲಿಮೀಟರ್ನಷ್ಟು ಮಳೆ ಆಗಿಬಿಟ್ಟಿದೆ. ಮೇಘ ಸ್ಫೋಟ, ಭಾರಿ ಮಳೆ ಆ ಭಾಗದಲ್ಲಿ ಬಂದುಬಿಟ್ಟಿದೆ. ಇಷ್ಟು ದಿನಗಳ ಕಾಲ ಮಳೆ ಇಲ್ಲ ಅಂತಿದ್ರು. ಈಗ ದಿಢೀರ್ ಅಂತ ಹೇಳಿ ಮಳೆಯ ಆರ್ಭಟ ಶುರುವಾಗಿಬಿಟ್ಟಿದೆ. ಅಲ್ಲಿ ಎಡವಟ್ಟು ಏನಾಯಿತು ಅಂದ್ರೆ, ಆ ಸುರಂಗವನ್ನು ಕೊರೆದ್ರಲ್ಲ, ಬೆಟ್ಟವನ್ನು ಕೊರೆದ್ರಲ್ಲ, ಅದರಿಂದ ಬಂದಂಥ ಮಣ್ಣು ಕಲ್ಲಿನ ರಾಶಿ ಎಲ್ಲವನ್ನೂ ಕೂಡ ಸುರಂಗದ ಬಾಯಿ ಅಥವಾ ಆ ಸುರಂಗದ ಎಂಟ್ರಿ ಅಥವಾ ದ್ವಾರ ಅಂತ ಏನು ಕರಿತೀವಿ, ಅದರ ಸಮೀಪದಲ್ಲಿ ರಾಶಿ ಹಾಕಿಬಿಟ್ರು. ವಿಪರೀತ ಮಣ್ಣು ಅಲ್ಲಿ ಶೇಖರಣೆ ಆಗ್ಬಿಡ್ತು. ಮತ್ತೊಂದು ಕಡೆಯಿಂದ ಸುರಂಗವನ್ನು ಕೊರೆದಂಥ ಕಾರಣಕ್ಕಾಗಿ ಭೂಮಿಯೂ ಕೂಡ ಸಡಿಲಗೊಂಡು ಬಿಟ್ಟಿತ್ತು. ಹೀಗಾಗಿ ಮಳೆಯ ಆರ್ಭಟ ಜಾಸ್ತಿ ಆಗ್ತಿದ್ದ ಹಾಗೆ ಸ್ವಲ್ಪ ಭೂಮಿಯೂ ಕೂಡ ಕೆಳಗಡೆ ಹೋದಂಥ ರೀತಿಯಲ್ಲಾಗಿದೆ. ಹಾಗೆ ಅಲ್ಲಿ ಮಣ್ಣನ್ನು ರಾಶಿ ಹಾಕಿದ್ರಲ್ಲ, ಆ ಮಣ್ಣು ಕೂಡ ಜಾರೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಜನರಿಗೆ ಅದರ ಅಂದಾಜಾಗಿಲ್ಲ ಹೀಗಾಗಬಹುದು ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ತಂಪಾಡಿತಾ ಓಡಾಡ್ತಾ ಇದ್ರು. ವೆಹಿಕಲ್ಸ್ಗಳು ಕೂಡ ಹೋಗ್ತಾ ಇತ್ತು. ಆದರೆ ಮಳೆಯ ಆರ್ಭಟ ಜಾಸ್ತಿ ಆಗ್ತಿದ್ದ ಹಾಗೆ ಸುರಂಗದ ಒಳಗಿಂದಲೂ ಕೂಡ ನೀರು ಬಂತು, ಸುರಂಗದ ಮೇಲಿಂದಲೂ ಕೂಡ ನೀರು ಬರೋದಕ್ಕೆ ಶುರುವಾಯಿತು. ಆ ಮಣ್ಣಿನ ರಾಶಿ ಮೇಲೆ ಬಿತ್ತು. ಮಣ್ಣು ಪೂರ್ತಿ ಒಂದು ಕಡೆ ಕೆಳಗಡೆ ಹೋಯಿತು. ಅಂದರೆ ಭೂ ಕುಸಿತ ಆಯ್ತಲ್ಲಿ. ಮೊದಲೇ ಸುರಂಗ ಮಾರ್ಗದಿಂದಾಗಿ ಭೂಮಿ ಸಡಿಲಗೊಂಡಿತ್ತಲ್ಲ, ಭೂಮಿ ಕಂಪ್ಲೀಟ್ ಆಗಿ ಕುಸಿತ ಆಯಿತು. ಮತ್ತೊಂದು ಕಡೆಯಿಂದ ರಾಶಿ ಹಾಕಿದಂಥ ಮಣ್ಣಿತ್ತಲ್ಲ, ಅದು ನೀರಿನ ಫೋರ್ಸ್ಗೆ ಸೀದಾ ಅದು ಈ ಕಡೆ ಬಂದು ಬಿಡ್ತು. ಹೀಗಾಗಿ ಟ್ಯಾಂಕರ್ನ ಎಳ್ಕೊಂಡು ಹೋಗ್ಬಿಡ್ತು. ಹಾಗೆ ಅಲ್ಲಿದ್ದಂಥ ಬಸ್ಸನ್ನು ಕೂಡ ಎಳ್ಕೊಂಡು ಹೋಗ್ಬಿಡ್ತು. ಬಸ್ಸು ಸೀದಾ ನೀರಿಗೆ ಹೋಗಿ ಒಂದು 3/4 ಭಾಗ ಬಸ್ಸು ಮುಳುಗಡೆ ಆಯಿತು. ಸಾವಿನ ಸಂಖ್ಯೆ ಎಷ್ಟು? ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 5 ಮಂದಿ ಸಾವನ್ನಪ್ಪಿದ್ದಾರೆ.
7 ಮಂದಿ ನಾಪತ್ತೆಯಾಗಿದ್ದಾರೆ. ಅವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. 10 ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇದು ಕೇರಳದ ಅಥವಾ ಕೇರಳಂನ ವೈನಾಡಿನಲ್ಲಿ ಮತ್ತೊಮ್ಮೆ ಸಂಭವಿಸಿರುವಂತಹ ದುರಂತ. ಇದು ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ, ಒಂದು ಕಡೆ ಯಾವಾಗ ಲ್ಯಾಂಡ್ ಸ್ಲೈಡ್ ಆಯ್ತು, ಭೂಮಿ ಕುಸಿತ ಆಯ್ತು, ಅಲ್ಲಿ ಪ್ರಮುಖವಾಗಿ ಭೂಮಿ ಕುಸಿತ ಆಗಿರಲಿಲ್ಲ. ರಾಶಿ ಹಾಕಿದ್ರಲ್ಲ ಮಣ್ಣು, ಅದು ಹೇಳ್ಕೊಂಡು ಬಂತು. ಆದರೆ ಆ ಮಣ್ಣಿನ ಫೋರ್ಸ್ಗೆ ಭೂಮಿಯು ಕೂಡ ಕುಸಿತು ಬಿಡ್ತು. ಅದು ಒಂದು ಕಡೆಯಿಂದ ಅಂದ್ರೆ ಮೊದಲೇ ಸುರಂಗ ಕೊರೆದಿದ್ರ ಎಲ್ಲ ಕಡೆಗಳಲ್ಲೂ ಕೂಡ ಮಣ್ಣು ಸಡಿಲಗೊಳ್ಳೋದಕ್ಕೆ ಶುರು ಆಗ್ಬಿಡ್ತು. ಹೀಗಾಗಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಭೂಮಿ ಕುಸಿತ ಆದ ರೀತಿಯಲ್ಲಿ ಆಗಿಬಿಡ್ತು. ಹೀಗಾಗಿ ಅಲ್ಲಿ ಸಾಕಷ್ಟು ಮಂದಿ ಸಿಕ್ಕಾಕೊಂಡ್ರು. ಒಂದಷ್ಟು ಮಂದಿ ಅಲ್ಲಿ ಕೆಲಸಕ್ಕೆ ಬಂದಂಥ ಕಾರ್ಮಿಕರು, ಅಲ್ಲಿ ವಾಸ ಮಾಡ್ತಿದ್ದಂಥ ಕಾರ್ಮಿಕರು, ಇನ್ನಲ್ಲಿ ಆಸುಪಾಸಿನಲ್ಲಿ ಓಡಾಡ್ತಿದ್ದಂಥ ಜನ ಎಲ್ಲರೂ ಕೂಡ ಕೆಳಗಡೆ ಬೀಳುವಂಥ ಪರಿಸ್ಥಿತಿ ಎದುರಾಗಿಬಿಡ್ತು. ಈಗ ಕೇರಳದಲ್ಲಿ ಅಥವಾ ವೈನಾಡು ಭಾಗದಲ್ಲಿ ಮತ್ತೊಮ್ಮೆ ಆತಂಕ ಶುರುವಾಗಿದೆ. ಅಲ್ಲಿನ ಜನಪ್ರತಿನಿಧಿಗಳೇ ಹೇಳ್ತಾ ಇದ್ರು, ಇದೆಲ್ಲವೂ ಕೂಡ ಆರಂಭ ಅಂತ ಅನಿಸ್ತಾ ಇದೆ. ಯಾಕೆ ನೋಡಿದ್ರೆ ಈ ಬಾರಿ ಮತ್ತೊಮ್ಮೆ ದೊಡ್ಡ ದುರಂತ ಆಗುವಂಥ ಸುಳಿವು ಅಥವಾ ಲಕ್ಷಣಗಳು ಸಿಗ್ತಾ ಇದೆ ಎನ್ನುವಂಥ ರೀತಿಯಲ್ಲಿ. ಹಾಗಾಗದೇ ಇರಲಿ ಅಂತ ಹೇಳಿ ನಾವಲ್ಲಿ ಬಯಸೋಣ. ಯಾಕೆ ಇಂಥ ದುರಂತ ಸಂಭವಿಸ್ತವೆ? ಒಂದಷ್ಟು ಕಡೆಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತವಲ್ಲ, ಎಲ್ಲಿ ಮಾಡಬೇಕು ಅಂತಲ್ಲಿ ಮಾತ್ರ ಮಾಡಬೇಕು. ಕಂಡಲ್ಲಿ ನಾವು ಸುರಂಗವನ್ನು ಕೊರಿತೀವಿ, ಇನ್ನೊಂದೇನೋ ಮಾಡ್ತೀವಿ ಅಂತ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಪ್ರಕೃತಿ ನಮಗೊಬ್ಬರಿಗೆ ಸೇರಿದ್ದಲ್ಲ, ಪ್ರಕೃತಿ ಎಲ್ರಿಗೂ ಸೇರಿದ್ದು. ಹಾಗೆ ಮುಂದಿನ ಜನರೇಷನ್ಗೂ ಕೂಡ ನಾವು ಬಿಟ್ಟು ಹೋಗಬೇಕು. ಇಲ್ಲ ಈಗಲೇ ಎಲ್ಲವನ್ನೂ ಕೂಡ ಮಾಡಿಬಿಡ್ತೀವಿ ಅಂತ ಹೊರಟ್ಬಿಟ್ರೆ, ಈಗ ವೈನಾಡಿನ ಪರ್ಟಿಕ್ಯುಲರ್ ಇವತ್ತಿನ ದುರಂತಕ್ಕೆ ಆ ಸುರಂಗವೇ ನೇರವಾದಂಥ ಕಾರಣ ಇಲ್ಲದೆ ಇರಬಹುದು. ಅಲ್ಲಿ ಮಣ್ಣನ್ನು ರಾಶಿ ಹಾಕಿದ್ದು ಕೂಡ ಕಾರಣ ಆಗಿರಬಹುದು. ಅದರ ಸುರಂಗದಿಂದಲೂ ಕೂಡ ಭೂಮಿ ಸಡಿಲಗೊಂಡಿತ್ತು. ಆದರೆ ವೈನಾಡಿನಲ್ಲಿ ಸಂಭವಿಸುವಂಥ ಬಹುತೇಕ ದುರಂತಗಳಿಗೆ, ಭೂಕುಸಿತಗಳಿಗೆ ಕಾರಣ ಅಲ್ಲಿ ನಡೆಯುವಂಥ ಅಭಿವೃದ್ಧಿ ಚಟುವಟಿಕೆಗಳು. ನನಗೀಗ ಶುರುವಾಗಿರುವಂಥ ಆತಂಕ ಏನಪ್ಪ ಅಂದರೆ, ನನ್ನೂರು ಆಗುಂಬೆ. ಈಗ ಆಗುಂಬೆಯಲ್ಲಿ ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಆಗುಂಬೆ ಘಾಟ್, ಹೌದು, ಆಗುಂಬೆ ಘಾಟ್ನಲ್ಲಿ ನಮಗೆ ಓಡಾಡುವಂಥ ಸಂದರ್ಭದಲ್ಲಿ ನಾನೇ ಇತ್ತೀಚೆಗೆ ಒಂದು 2-3 ಬಾರಿ ಹೋದಾಗ ವಿಪರೀತ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೆ. ಆ ಹುಲಿಕಲ್ ಘಾಟ್ ಕೂಡ ಕ್ಲೋಸ್ ಆಗಿತ್ತು. ಹೀಗಾಗಿ ಆಗುಂಬೆ ಘಾಟ್ನಲ್ಲಿ ವೆಹಿಕಲ್ಸ್ಗಳ ಇದು ಜಾಸ್ತಿ ಆಗಿತ್ತು, ಓಡಾಟ ಜಾಸ್ತಿ ಆಗಿತ್ತು. ಹೀಗಾಗಿ ಟ್ರಾಫಿಕ್ ಕೂಡ ವಿಪರೀತ ಇತ್ತು. ಆಗ ನನಗೂ ಕೂಡ ಅನಿಸ್ತಾ ಇತ್ತು ಒಮ್ಮೊಮ್ಮೆ, ಅಂದರೆ ಏನಂತ, ಹೌದು ಇಲ್ಲೇನೋ ಒಂದು ಬೇರೆ ರೀತಿಯಲ್ಲಿ ಆಗಿಬಿಟ್ರೆ ಒಳ್ಳೇದಲ್ಲ ಎನ್ನುವಂಥ ರೀತಿಯಲ್ಲಿ. ಈಗ ಆ ಕಾರಣಕ್ಕಾಗಿ ಅಲ್ಲಿ ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಕೂಡ ಅತ್ಯಂತ ಸೂಕ್ಷ್ಮವಾದಂಥ ಪ್ರದೇಶ. ನನಗನ್ಸೋದು ಅಲ್ಲಿ ಸುರಂಗ ಮಾರ್ಗ ಅಂತ ಮಾಡೋದಕ್ಕೆ ಹೊರಟುಬಿಟ್ರೆ ಈಗಲೇ ಅಲ್ಲಿ ಸುತ್ತಮುತ್ತ ಒಂದಷ್ಟು ಕಡೆಗಳಲ್ಲಿ ಭೂಮಿ ಕುಸಿತ ಆಗುತ್ತೆ. ಇನ್ನು ಸುರಂಗ ಮಾರ್ಗ ಮಾಡಿಬಿಟ್ರೆ ಇನ್ನು ಏನು ದುರಂತ ಸಂಭವಿಸ್ಬಿಡುತ್ತೋ ಗೊತ್ತಿಲ್ಲ. ಅಲ್ಲಿ ಒಂದು ಆತಂಕ ಇದ್ದೇ ಇದೆ ಬಿಡಿ. ಅಲ್ಲಿ ಏನಾಗುತ್ತೆ ಅಂದರೆ, ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ಹೊರಟಾಗ ವನ್ಯಜೀವಿಗಳಿಗೆ ಸಮಸ್ಯೆ, ಅದೆಲ್ಲವೂ ಕೂಡ ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಅಂತರ್ಜಲದ ಲಿಂಕ್ ಇರುತ್ತಲ್ಲ, ಅದು ಕೂಡ ಕಟ್ ಆಗಿಬಿಡುತ್ತೆ, ಅದು ಒಂದು ಕಡೆಯಿಂದ. ಆದರೆ ಅದನ್ನು ಮೀರಿ ಇರುವಂಥ ಆತಂಕ ಏನಪ್ಪ ಅಂದರೆ, ಈಗ ಬೇರೆ ಬೇರೆ ಕಡೆಗಳಲ್ಲಿ ಸಂಭವಿಸ್ತಿರುವಂಥ ಲ್ಯಾಂಡ್ ಸ್ಲೈಡನ್ನು ಗಮನಿಸಿದಾಗ ಆಗುಂಬೆ ಘಾಟ್ ಅಂತೂ ಇನ್ನೂ ಸೂಕ್ಷ್ಮವಾದಂಥ ಪ್ರದೇಶ. ಸ್ವಲ್ಪ ಏನಾದರೂ ನಾವಲ್ಲಿ ಎಡವಟ್ಟು ಮಾಡಿಬಿಟ್ವಿ ಅಂದರೆ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ. ಈಗ ವೈನಾಡ್ ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ದಾಗ ನನಗನ್ಸೋದು, ಯಪ್ಪ ಇದು ನಿಜವಾಗ್ಲೂ ಆತಂಕದ ವಿಚಾರವೇ. ಹೀಗಾಗಿ ಆಗುಂಬೆ ಸುರಂಗ ಮಾರ್ಗದ ಬಗ್ಗೆ ಇನ್ನೊಮ್ಮೆ ಯೋಚನೆಯನ್ನು ಮಾಡಲೇಬೇಕು. ಒಂದು ಸತ್ಯ ಅನಿಸುತ್ತೆ, ಹೌದು ಅಲ್ಲಿ ಅಭಿವೃದ್ಧಿ ಆಗಲಿ, ಅಲ್ಲೇನೋ ಆಗಲಿ, ಸ್ವಲ್ಪ ಆರಾಮಾಗಿ ಓಡಾಡಬಹುದು ಅಂಥೇಳಿ. ಹಾಗಂತೇಳಿ ಒಂದು ಅರ್ಧ ಗಂಟೆ ಮುಂಚೆ ಹೋಗಬೇಕು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಒಂದು 3/4 ಗಂಟೆ ಮುಂಚೆ ಹೋಗಬೇಕು ಎನ್ನುವಂಥ ಕಾರಣಕ್ಕಾಗಿಯೋ ನಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ಬಾರ್ದಲ್ಲ, ಅದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಅಲ್ಲಿ ಮಾಡೋದಾದರೆ ರಸ್ತೆ ರಿಪೇರಿಯನ್ನು ಮಾಡ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಸುರಂಗ ಮಾರ್ಗ ಅಂತ ಹೊರಟ್ರೆ ನನಗೆ ಯಾಕೋ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಈಗ ಅನಿಸ್ತಾ ಇದೆ. ಇದೆಲ್ಲವನ್ನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಡೆಗಳು ಉದಾಹರಣೆ ಕೊಡ್ಬೋದು. ಅಲ್ಲೇ ಯಶಸ್ವಿ ಆಗಿಲ್ವಾ ಸುರಂಗ, ಇಲ್ಲೇ ಯಶಸ್ವಿ ಆಗಿಲ್ವಾ, ಬಟ್ ಅಲ್ಲಿಗೂ ಆಗುಂಬೆಯ ಆ ಭಾಗಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ಮುಂಬೈ ಪುಣೆ ಮಿಸ್ಸಿಂಗ್ ಲಿಂಕ್ ಗೊತ್ತಲ್ಲ ನಿಮಗೆ, ಅಲ್ಲಿ ಸುರಂಗ ಅಲ್ಲಿ ಯಾವ ರೀತಿಯಾಗಿ ಆಯಿತು ಅಂತೇಳಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆತಂಕ ಅಂತೂ ಇದ್ದೇ ಇದೆ. ಆ ಕಾರಣಕ್ಕಾಗಿ ವಿಪರೀತ ಅಭಿವೃದ್ಧಿ ಮಾಡೋಕ್ಕೂ ಮುನ್ನ, ಅವೈಜ್ಞಾನಿಕವಾಗಿ ಕೆಲಸವನ್ನು ಮಾಡೋಕ್ಕೂ ಮುನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇಂತಹ ಘಟನೆಗಳು ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಲೇಬೇಕಾಗತ್ತೆ. ಅದೊಂದೇನ ಅಲ್ಲ, ಈಗ ಪುಣೆ ಮುಂಬೈ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಅಲ್ಲೂ ಕೂಡ ಮಳೆ ವಿಪರೀತವಾದಂಥ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಒಂದು ಉದಾಹರಣೆ ಅಂದರೆ, ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ, ನಾ ಈಗಾಗಲೇ ಹೇಳ್ತಾ ಇದ್ನಲ್ಲ, ಅತ್ಯಾಧುನಿಕ ಮಿಸ್ಸಿಂಗ್ ಲಿಂಕ್ ಕಾರಿಡಾರ್ ಸುರಂಗ ಮಾರ್ಗ, ಹೆಚ್ಚು ಕಡಿಮೆ 7,000 ಕೋಟಿ ಹಣವನ್ನು ಹಾಕಿದ್ರು. ಅತ್ಯದ್ಭುತ ಇಂಜಿನಿಯರಿಂಗ್ ವರ್ಕ್ ಅಂತ ಹೇಳಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಡಿ ಹೊಗಳಿದ್ರು. ಕೆಲಸ ಆಗಿ ಒಂದು 2 ತಿಂಗಳಾಗಿದೆ, ಮೇ ತಿಂಗಳಲ್ಲಿ ಉದ್ಘಾಟನೆ ಆಗಿದ್ದು. ಮೊದಲ ಮಳೆಗೆ ಆ ಸುರಂಗ ಪೂರ್ತಿ ಕುಸಿತು, ಮಣ್ಣೆಲ್ಲವೂ ಕೂಡ ಕೆಳಗಡೆ ಬಂದು ರೋಡೇ ಬ್ಲಾಕ್ ಆಗಿಬಿಟ್ಟಿದೆ, ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿಬಿಟ್ಟಿದೆ. ನೋಡಿ, ಅದು ಕಾಮಗಾರಿಯನ್ನು ದೂಷಿಸಬೇಕೋ ಅಥವಾ ಪ್ರಕೃತಿಯ ವಿರುದ್ಧವಾಗಿ ಹೋದ ಕಾರಣಕ್ಕಾಗಿ ಹಾಗಾಯ್ತು ಅನ್ಬೇಕೋ ಗೊತ್ತಿಲ್ಲ. ನಾನು ಅಭಿವೃದ್ಧಿಯ ವಿರೋಧಿ ಅಲ್ಲ, ಆದರೆ ಒಮ್ಮೊಮ್ಮೆ ಅಭಿವೃದ್ಧಿ ಅನ್ನೋದು ವಿಪರೀತ ಎನ್ನುವ ಹಂತಕ್ಕೆ ಹೋಗಬಾರದು. ಇದು ಸದ್ಯಕ್ಕಾಗ್ತಿರುವಂಥ ಬೆಳವಣಿಗೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.